ಆಕಸ್ಮಿಕ ಚಿತ್ರಗಳು. ಇಲ್ಲಿ ಒಂದು ಅಭಿಮಾನಿಗಳನ್ನು ಯಾವ ರೀತಿ ಅಣ್ಣವ್ರು ಕಾಣ್ತಿದ್ರು ಅನ್ನೋದಕ್ಕೆ ಒಂದು ನಾ ಹೇಳಲಿಕ್ಕೆ ಬೇಕು, ಕೆಲವು ಜನರಿಗೆ ಮಹತ್ವವಾಗಿ ಹೇಳಲಿಕ್ಕೆ ಬೇಕು. ನಾವು ಒಳಗಡೆ ಹೋಗಿದ್ವಿ, ಪ್ಯಾಲೇಸ್ ಹೋಟೆಲು ಬೂತ್ ಬಂಗ್ಲಾ ಅಂತಾರೆ ಅದಕ್ಕೆ, ಅಲ್ಲಿ ಶೂಟಿಂಗ್ ನಡ್ತಿತ್ತು. ಈಗಿನ ಗತೆ ವ್ಯಾಟ್ಸಪ್ಪು ಇದೇನೂ ಇರಲಿಲ್ಲ. ಇವಾಗ ನೋಡಿ ಬಂಡೆ ಮಾರಮ್ಮನ ಗುತಿಯಲ್ಲಿ ಇವತ್ತು ಮುಹೂರ್ತ ಇದೆ ಬಂದುಬಿಡಿ ಅಂತಂತಿದ್ರು, ಅವಾಗ ಹಾಗಿಲ್ಲ, ಗೊತ್ತೇ ಇರ್ತಿರಲಿಲ್ಲ. ಹೇಗೋ ಗೊತ್ತಾಗಿ ಒಂದು 15 ಜನ ಅಲ್ಲಿ ಹೊರಗಡೆ ನಿಂತಿದ್ರು, ಆ ಗೇಟ್ ಹೊರಗಡೆ ಸೆಕ್ಯೂರಿಟಿ ಗಾರ್ಡ್ ಇದ್ದ. ಅಣ್ಣವರು ನಾವು ಹೊರಗಡೆ ಬಂದಿದ್ದು, ಅಣ್ಣವ್ರ ಜೊತೆ ನಿಂತಿದ್ದು ನಾನು. ಆ ದೃಶ್ಯ ಅಣ್ಣವ್ರಿಗೆ ಕಾಣಿಸ್ತು. ಆ ಸೆಕ್ಯೂರಿಟಿ ಗಾರ್ಡ್ಗೆ ದೂರಿಂದನೇ ಅಣ್ಣವ್ರು ಕೈ ಮಾಡಿ ಹೇಳಿದರು, ಅವ್ರನ್ನೆಲ್ಲ ಒಳಗಡೆ ಬಿಡು ಅಂತೇಳಿ. ನೋಡಿ, ಇದರಲ್ಲಿ 2 ಉದ್ದೇಶ ಅಣ್ಣವ್ರದ್ದು. ಅವ್ರ ಜೊತೆಯಲ್ಲಿ ಬಾಬು ಅನ್ನೋನೊಬ್ಬನು, ವೆಂಕಟೇಶ್ ಅನ್ನೋನೊಬ್ಬನು ಫೋಟೋ ತೆಗಿತಾ ಇದ್ದ. ಅವನದು ಜೀವನೋಪಾಯ ಅದೇ, ಫೋಟೋ ತೆಗೆದು ಅವ್ನ ಜೀವನ ಆಗಬೇಕು. ಅವ್ರು ಬಂದು ಫೋಟೋ ತೆಗೆಸ್ಕೊಂಡ್ರೆ ವೆಂಕಟೇಶನ ಜೀವನಕ್ಕೊಂದು ಹಾದಿ ಆಗುತ್ತೆ, ದಾರಿ ಆಗುತ್ತೆ. ಅವ್ನಿಗೆ ಇನ್ಕಮ್ ಮಾಡಿಕೊಡ್ಬೇಕು. ಈ ಕಡೆ ಅಭಿಮಾನಿಗಳಿಗೆ ತೃಪ್ತಿ ಆಗಬೇಕು, ಅಭಿಮಾನಿಗಳಿಗೂ ಸಂತೃಪ್ತಿ ಆಗಬೇಕು. 2 ಉದ್ದೇಶ ಇಟ್ಕೊಂಡು ಅಣ್ಣವ್ರು ಅವ್ರನ್ನ ಕರೆದ್ರು. ಸೆಕ್ಯೂರಿಟಿ ಗಾರ್ಡ್ ಬಿಟ್ಟು ಅವ್ರನ್ನ ಈ ಮೈ ಮೇಲೆ ಬಂದು ಹುಯ್ದಾಡಲ್ಲಿ ದೇವ್ರು ಬಂದಂಗೆ ಮಾಡಲಿ, ದೇವ್ ಬಂದಂಗೆ. ಏನು ಅಣ್ಣವ್ರು ನಾನು ನೋಡಿದ್ದು ಕಣ್ಣಾರೆ ಸಮಾಧಾನದಿಂದ ಕ್ಯೂ ಹಚ್ಚಿ ಒಬ್ಬೊಬ್ಬರೇ ನಮಸ್ಕಾರ, ಒಬ್ಬೊಬ್ಬರೇ ಫೋಟೋ ತಗೊಂಡ್ರು ಅಣ್ಣವ್ರ ಜೊತೆ. ಯಾರೋ ಅವ್ರ ಮೈ ಮೇಲೆ ಬೀಳೋದು ಮಾಡೋದು ಏನೂ ಹುಚ್ಚಾಟ ಮಾಡಲಿಲ್ಲ. ಅವ್ರನ್ನ ದೇವ್ರ ಥರ ನೋಡಿ ಒಬ್ಬೊಬ್ಬರೇ ಫೋಟೋ ತೆಗೆಸ್ಕೊಂಡು ತೃಪ್ತಿ ಆಯ್ತಾ, ಸಮಾಧಾನ ಆಯ್ತಾ, ಎಲ್ಲರೂ ಫೋಟೋ ತೆಗೆಸ್ಕೊಂಡ್ರೆ ಅಂತೇಳಿ ಇಷ್ಟು ವಿಚಾರ ಮಾಡಿ ಅಣ್ಣವ್ರನ್ನ ಕಳಿಸಿದ್ದನ್ನು ನಾನು ಆಕಸ್ಮಿಕ ಶೂಟಿಂಗ್ದಲ್ಲಿ ನೋಡಿತ್ತು. ಅಂದರೆ ಅಣ್ಣವ್ರನ್ನ ಯಾವ ರೀತಿ ಅವರು ಅಭಿಮಾನಿಗಳು ದೇವರು ಅಂತ ಕಡಿತಂಗ, ಇದು ಕಾಟಾಚಾರಕ್ಕಲ್ಲ, ಯಾರನ್ನೋ ಹೊಗಳಿಸೋದಲ್ಲ, ಯಾರನ್ನೂ ಮೆಚ್ಚಿಸೋದಕ್ಕಲ್ಲ. ನಿಜವಾಗಿಯೂ ಅಣ್ಣ ಅವ್ರನ್ನ ಅಭಿಮಾನಿಗಳ ದೇವರು ಅಂತ ಕರಿತಿದ್ರು ಅವರು. ಅದೊಂದು ಘಟನೆ ನಾನು ನೋಡಿದ್ದು. ನಂತರ ಮುಂದೆ ಫೋಟೋ ಹೊರಸಿದ್ದು ಶಬ್ದ ವೇದಿಗಿಂತ ಮುಂಚೆ ಒಡ ಹುಟ್ಟಿದವರು ಬಹುತೇಕ ನನಗನ್ಸೋ ಮಟ್ಟಿಗೆ 23/11/1993 23/11/1993 ಬಿಡದಿ ಹತ್ತಿರ ಬೈರ್ಮಂಗಲ ಅಂತರ ಒಂದು ಒಡ ಹುಟ್ಟಿದವ್ರು ಶೂಟಿಂಗ್ ಚಾಲು. ಹೋದೆ ದೊರೆ ಭಗವಾನವರಿಗೆ ಅಣ್ಣವ್ರು ಬರೆದಂಥ ಲೆಟ್ರ್ ತೋರಿಸಿದೆ. ಏನು ಬಂದಿದ್ದು ಅಂದರು. ಇಲ್ಲ ಸರ್, ಅಣ್ಣವ್ರು ನೋಡ್ಬೇಕಾಯ್ತು, ನಾವು ಬೆಳಗಾಂ ಬಂದಿದ್ವಿ. ಇಲ್ಲ ಇವತ್ತಿಲ್ವಲ್ರಿ ಅಣ್ಣನ ಶೂಟಿಂಗು, ನಾಳೆ ಬಂದುಬಿಡಿ ಅಂದ್ರೆ ದೊರೆ ಭಗವಾನ್. ಮಾರನೇ ದಿವಸ ಬಂದ್ವಿ. ಒಂದು ಹೋಮ ನಡೀತಾ ಇತ್ತು, ಅದು ಒಡಹುಟ್ಟಿದವರು ಚಿತ್ರದಲ್ಲಿ ಇಲ್ಲ, ತೆಗೆದಿದ್ದಾರೆ. ಬಾಲಕೃಷ್ಣ ಅವರಿಗೆ ಮಕ್ಕಳಾಗಿರೋದಿಲ್ಲ, ಬಾಲಕೃಷ್ಣ ಮತ್ತು ಉಮಾಶ್ರೀ ಮಕ್ಕಳಾಗಿರೋದಿಲ್ಲ, ಹೋಮ ಮಾಡ್ತಿರ್ತಾರೆ. ಆ ಸನ್ನಿವೇಶಕ್ಕೆ ನಮ್ಮ ಪ್ಯಾಂಟ್ ಇದ್ದವ್ರನ್ನೆಲ್ಲರನ್ನೂ ಕೆಳಗಡೆ ಕೂಡಿಸಿದ್ರು. ಯಾಕೆಂದರೆ ಅದರಲ್ಲೆಲ್ಲ ಲುಂಗಿ ಉಟ್ಕೊಂಡು ಜನನೇ ಬರ್ಬೇಕು. ಹಳ್ಳಿ ಸೀನ್ ಅದು, ಆ ಸೀನ್ದಲ್ಲಿ ಹಳ್ಳಿ ಸೀನು. ನಾವು ಕೂತಿದ್ವಿ. ಆವಾಗ ಇವರು ಬಾಲಕೃಷ್ಣವರೆಲ್ಲ ರೈತರದೆಲ್ಲ ಡೂಪ್ಲಿಕೇಟ್ ಆಸ್ತಿ ಬರ್ಸ್ಕೊಂಡೇನೋ ಇದ್ರ ಪತ್ರ ಇಟ್ಕೊಂಡಿರ್ತಾರೆ, ಕಾಗದ ಪತ್ರ. ಅವನು ಉಮಾಶ್ರೀ ಅವರೆಲ್ಲ ತಂದು ಅವನು ಹರಿದು ಹಾಕ್ತಾರೆ. ನೀವು ಈ ಥರ ರೈತರು ಹೊಟ್ಟೆ ಮೇಲೆ ಹೊಡೆದಕ್ಕೆ ಇವತ್ತು ನನ್ನ ಹೊಟ್ಟೆಯಲ್ಲಿ ಮಕ್ಕಳು ಹುಟ್ಟಿಲ್ಲ ಅಂತೇಳಿ. ಅವಾಗ ರಾಜ್ಕುಮಾರ್ ಅವ್ರು ಹೇಳ್ತಾರೆ, ಇಲ್ಲಮ್ಮ ನೀನು ಇವತ್ತು ಭಾಳ ದೊಡ್ಡ ಕೆಲಸ ಮಾಡಿದೆ, ರೈತರಿಗೆ ಭಾಳ ಅನುಕೂಲ ಮಾಡಿದೆ ಅಂತ ನಮಸ್ಕಾರ ಮಾಡ್ತಾರೆ ಉಮಾಶ್ರೀ ಅವರಿಗೆ. ಈ ಚಿತ್ರ ಒಂದು ಅದ್ಭುತ ಸೀನ್ ಇತ್ತು ಸರ್, ತೆಗೆದ್ರು ಅದನ್ನು. ನಾವು ಕಾಣಿಸ್ತಿದ್ವಿ, ನಮ್ಮನ್ನು ಕೂಡಿಸಿದ್ರು. ಅಣ್ಣ ಅವ್ರ ಲುಂಗಿ ನಮಗೆ ಪಕ್ಕದಲ್ಲಿ ಬಡಿತಾ ಇದೆ, ನಾವು ಕೂತಿದ್ದೀವಿ, ನಮ್ಮ ಹತ್ರನೇ ಅಣ್ಣ ಅವ್ರು ನಿಂತು ಡೈಲಾಗ್ ಡೆಲಿವರಿ ಮಾಡ್ತಾ ಇದ್ದಾರೆ. ಆ ಚಿತ್ರ ಸನ್ನಿವೇಶ ಬರಲಿಲ್ಲ, ಅದನ್ನು ಯಾವ ಕಾರಣಕ್ಕೆ ತೆಗೆದ್ರೋ ಗೊತ್ತಿಲ್ಲ. ಅದು ನಾನು ಒಡಹುಟ್ಟಿದ್ರು ನೋಡಿದ್ದು. ಅದಾದ ನಂತರ ಶಬ್ದವೇದಿಗೆ ನಾನು ಭೇಟಿ ಆಗ್ಬೇಕಂದು ಗಾಂಧಿನಗರಕ್ಕೆ ಆಫೀಸ್ಗೆ ಹೋದೆ. ಪುನೀತ್ ಅವರಿದ್ದರು ಭೇಟಿ ಆದೆ. ಆಲ್ಬಮ್ ನೋಡ್ತಾಯಿದ್ರು, ನಾನು ಎಲ್ಲ ಆಲ್ಬಮ್ಮು. ಆಮೇಲೆ ಯಾರೋ ಬಂದರು ಅಂತೇಳಿ ಒಂದು ಸ್ವಲ್ಪ ಇರಿ, ಆಮೇಲೆ ನೋಡ್ತೀನಿ ಅಂದರು. ಆಯ್ತಣ್ಣ ಅಂತ. ಆಯಿತು ಪುನೀತ್ ಅವ್ರು ಅಂತ ನಾನು ಸೈಡಿಗೆ ನಿಂತಿದ್ದೆ. ಅವ್ರು ಹೋದ ನಂತರ ಪುನೀತ್ ಅವ್ರು ನೋಡಿ, ನಾವು ಇವತ್ತು ಅವ್ರು ನಮ್ಮ ಮುಂದೆ ಇಲ್ಲ, ಅವ್ರನ್ನ ಮಾತಾಡ್ಬೇಕಾದ್ರೆ ನಮಗೆ ದುಃಖ ತಡಿಲಿಕ್ಕೆ ಆಗೋದಿಲ್ಲ. ಅವ್ರು ಹೋದ ನಂತರ ಮತ್ತೆ ನನ್ನ ಕರೆದ್ರು ಪುನೀತ್ ಅವರು, ಇರಿ ಬನ್ನಿ ಇಲ್ಲಿ ನಿಮ್ಮ ಆಲ್ಬಮ್ ನೋಡ್ತೀನಿ ಬನ್ನಿ ಅಂತ ಕರೆದ್ರು. ನಾನು ಎಲ್ಲ ಆಲ್ಬಮ್ ನೋಡಿದರು. ನೋಡಿ, ಇಲ್ಲ ಪುನೀತ್ ಅವರು, ನಾನು ಅಪ್ಪಾಜಿನ ಭೇಟಿ ಆಗ್ಬೇಕು, ನಾಳೆ 11 ಗಂಟೆಗೆ ಕಂಟಿನ್ಯೂ ಸ್ಟುಡಿಯೋಗೆ ಬಂದುಬಿಡಿ, ನಾನು ಇರ್ತೀನಿ, ಭೇಟಿ ಮಾಡಿಸ್ತೀನಿ. ಆಯಿತು ಅಂತೇಳಿ ಕಂಟಿನ್ಯೂ ಸ್ಟುಡಿಯೋಕ್ಕೆ ಹೋದ್ವಿ. ಒಂದು ಸ್ವಲ್ಪ ತಕರಾರು ಆಯಿತು, ಬಿಡಲಿಲ್ಲ ಅಲ್ಲಿ. ಕಡೆಗೆ ನಮ್ಮ ರಿಲೇಷನ್ದವ್ರು ಯಾರು ಪುನೀತ್ ಅವ್ರಿಗೆ ಫೋನ್ ಮಾಡಿದರು, ಅವ್ರನ್ನ ಬಿಡ್ತಾ ಇಲ್ಲ ಅಂತೇಳಿ. ಪುನೀತ್ ಅವರು ಸ್ಟುಡಿಯೋಗೆ ಫೋನ್ ಮಾಡಿ ನಾನು ಬಿಡ್ಲಿಕ್ಕೆ ಹೇಳಿದರು. ಅಂದರೆ ನೀವು ಅಲ್ಲೆಲ್ಲೋ ದೂರ ನಿಂತಿದ್ನ ಅರ್ಧ ನೋಡಿದ ಆಲ್ಬಮ್ನ ಪುನಃ ನಾನು ಕರೆದು ಅವ್ರು ನಿಮ್ಮನ್ನು ಬಿಟ್ಬಿಡ್ಬೋದಿತ್ತು ಹಂಗೆ ಸುಮ್ಮನೆ. ಎಂಥ ಜನಗಳು ಹೋಗಿ ಬಿಡ್ಬೋದಾಗಿತ್ತು. ಅವ್ರಿಗೆ ಆಲ್ಬಮ್ ಭಾಳ ಪ್ರೀತಿ ಆಯ್ತು. ಅಪ್ಪಾಜಿ ಜೊತೆ ತೆಗೆಸ್ಕೊಂಡು ಸಾಕಷ್ಟು ಫೋಟೋಸ್ ಇದ್ದು. ಯಾಕಂದ್ರೆ ಶಬ್ದವೇದಿ ಕಡಿ ಭೇಟಿ ಅವ್ರದ್ದು, ಅದಕ್ಕಿಂತ ಮುಂಚೆ ಭೇಟಿ ಮಾಡಿ ಫೋಟೋ ಎಲ್ಲ ಇದ್ದು ಅದರಲ್ಲಿ. ಅವನ್ನೆಲ್ಲ ನೋಡ್ಬೇಕಂತ ಕ್ಯೂರಿಯಾಸಿಟಿ ಅವರಿಗೆ. ಬನ್ನಿ ಇಲ್ಲ, ನಾನು ಅವರಾಗೆ ಕರೆದ್ರು ಆಫೀಸ್ ಒಳಗಡೆ ಕರೆದು ಎಲ್ಲ ಫೋಟೋ ನೋಡಿದರು. ಯಾರೂ ಇಲ್ಲ ಪುನೀತ್ ಅವ್ರ ಜೊತೆ. ಫೋಟೋ ನೋಡಿ ಆಮೇಲೆ ನಾಳೆ 11 ಗಂಟೆಗೆ ಬನ್ನಿ ಅಂದರು. ಅಪ್ಪೋರೇ ನೀವೇನೋ ಇಲ್ಲಿ ಹೇಳ್ತೀರಿ ಬನ್ನಿ ಅಂಥೇಳಿ. ನಾನು ಅಲ್ಲಿ ಹೋದರೆ ಬಿಡಲ್ಲ, ನನಗೆ ಏನಾದರೂ ಒಂದು ಗುರುತಿನ ಇದನ್ನು ಕೊಡ್ಬೇಕು ನೀವು. ಕಾರ್ಡ್ ಕೊಡೋ ಇವರಿಗೆ, ವಜ್ರೇಶ್ವರಿ ಕಂಬೈನ್ಸದ ಕಾರ್ಡ್ ಕೊಟ್ಟು ಅದ್ರ ಹಿಂದುಗಡೆ ಅವ್ರು ಸಹಿ ಮಾಡಿದರು. ಈ ಸಹಿ ಮಾಡಿದ್ದನ್ನ ಅವ್ರಿಗೆ ತೋರಿಸಿ ಅಲ್ಲಿ ಗೇಟಿಗೆ
ನಿಮ್ಮನ್ನು ಬಿಡ್ತಾರೆ ಅಂತ ಹೇಳಿದ್ರು. ಇಷ್ಟು ವ್ಯವಸ್ಥೆ ಮಾಡಿ ಬಿಟ್ಟಿದ್ರು. ಸರ್ ನೀವು ಅಲ್ಲಿ ಹೋದಾಗ ಕಂಠೀರವ ಸ್ಟುಡಿಯೋ ಹೋದಾಗ ಅಲ್ಲಿ ಅಣ್ಣವ್ರು ಹೇಗೆ ನಿಮ್ಮನ್ನು ಇದು ಮಾಡಿದ್ರು ಸರ್? ನಾನೇನು ತಗೋರು ಸರ್ ಅಲ್ಲಿ ಹೋದರು, ಬನ್ನಿ ಬೆಳಗಾಂದಾರ ಯಾರಿಗೆ ಅಂತ ಒಬ್ಬನೇ ಅವನು ಒಳಗಿಂದ ಕರ್ಲಿಕ್ಕೆ ಬಂದ. ನನಗೆ ಗೊತ್ತಾಯಿತು ಪುನೀತ್ ಅವ್ರು ಫೋನ್ ಮಾಡಿದಾರಂತೆ. ಒಳಗಡೆ ಹೋದೆ. ಒಂದು ದೊಡ್ಡ ಒಂದು ಕಟ್ಟಡದಲ್ಲಿ ಒಂದು ಮನೆ ತಯಾರು ಮಾಡಿದ್ದಾರೆ. ಅಶಬ್ದವಿದೆಯಲ್ಲಿ ಅಣ್ಣವ್ರ ಮನೆ ಇದೆಯಲ್ಲ, ಅದೇ ಮನೆ ತಯಾರು ಮಾಡಿದ್ದು. ನಾನು ಒಳಗಡೆ ಹೋದೆ. ಅಣ್ಣ ಅವರು ಮೇಕಪ್ದಲ್ಲಿ ನಿಂತಿದ್ದಾರೆ. ನನಗೊಂಥರ ರೋಮಾಂಚನ. ಏನಪ್ಪ, ನನಗೆ 33 ವರ್ಷ, ಅಣ್ಣ ಅವ್ರಿಗೆ 73 ವರ್ಷ. ಏನು ಅವ್ರ ಮುಂದೆ ನಾನೇನು 40 ವರ್ಷ ನಮಗಿಂತ ದೊಡ್ಡವರು. ಅವರು ಏನು ಕಾಣಿಸ್ತಾ ಇದ್ದಾರೆ ಅಣ್ಣವರು. ನನಗೊಂಥರ ಹುಚ್ಚೆ ಹಿಡಿದ್ಬಿಡ್ತು. ಆದರೆ ಹೋಗೋ ಆಗಿಲ್ಲ, ಅಲ್ಲಿ ಚಿತ್ರೀಕರಣ ಪ್ರಾರಂಭ ಇದೆ. ಆಮೇಲೆ ಏನೋ ಸ್ವಲ್ಪ ಒಳಗಡೆ ತಯಾರಿ ಮಾಡ್ಕೋತಾ ಇದ್ರು. ಅಣ್ಣವರು ಹೊರಗಡೆ ಬರ್ತಾಯಿದ್ರು. ಅವ್ರು ಹೊರಗಡೆ ಬರಲಿಕ್ಕೂ ನಾನು ಬಿಡಲಿಲ್ಲ. ಅವ್ರಿಗೆ ಬರ್ತಾ ಇದ್ದ ಹಾಗೆ, ಅಣ್ಣ ನಾನು ಬೆಳಗಾಂದಿಂದ ಬಂದಿದ್ದೇನೆ, ನೀವು ಬರೆದಂಥ 2 ಪತ್ರ ನನ್ನ ಹತ್ರ ಇವೆ ಅಂಥೇಳಿ. ಹೌದು ಹೌದು ಅಂತ ನಾನು ಕರ್ಕೊಂಡೇ ಬಂದರು ಅವ್ರು ಒಳಗಿಂದ. ಹೊರಗಡೆ ಈ ಥರ ಒಂದು ಈ ಕಡೆ ಒಂದು 6, ಫ್ರಂಟಿಗೆ ಒಂದು 6, ಒಂದು 12 ಚೇರ್ ಹಾಕಿದ್ರು. ದೊಡ್ಡ ಗೋಡೌನ್ ಥರ ಒಂದು ಕಟ್ಟಡ. ಬಂದು ಕೂತ್ರಣ್ಣ ಅವರು. ಅಣ್ಣ ನೀವು ಬರೆದಂಥ ಲೆಟ್ರು ಅಂತ ಅವ್ರು ಒಳಗೆ ಒಯ್ದು ಕೊಟ್ಟೆ. ಅವನು ಯಾವನೋ ಒಬ್ಬ ನಾನು ಬಂದು ಸರಿಸಿಬಿಟ್ಟ. ಏನು ರೀ, ಏನು ನೇರವಾಗಿ ಅವ್ರನ್ನ ಭೇಟಿ ಆಗ್ತೀರಿ ನೀವು ಮೊದಲು ನನ್ನ ಭೇಟಿ ಆಗಬೇಕು, ನಾ ಭೇಟಿ ಮಾಡಿಸ್ತೇನೆ ಅಂತೇಳಿ. ನನ್ನ ಅಣ್ಣ ಅವ್ರನ್ನ ನೋಡಿದ ಹಾಗೆ, ಅಣ್ಣ ಅವ್ರ ಮುಖ ಕಾಣದಾಗೆ ನಾನು ಸರಿಸಿಬಿಟ್ಟ ಪಕ್ಕಕ್ಕೆ. ಆದರೆ ನಾನು 2 ಲೆಟರ್ಸ್ ಅಣ್ಣ ಅವ್ರ ಕೈಯಲ್ಲಿವೆ. ನೀನು ಗಜಮ್ ನಿಂದ್ರು ಬೇಕಾದ ಮಾಡು, ನನಗೆ ಗೊತ್ತಿದೆ ನಮ್ಮ ದೇವ್ರು ಹೇಗೆ. ಆ ಲೆಟರ್ಸ್ ಅವ್ರ ಕೈಯಲ್ಲಿವೆ, ನಾನು ಕರೆಸ್ತಾರೆ ಅಂತೇಳಿ ಒಂದು ಪೂರ್ತಿ ಅಚಲ ವಿಶ್ವಾಸದಿಂದ ನಿಂತಿದ್ದೆ. ಒಬ್ಬರು ಬಂದರು, ಬರ್ರಿ ಅಣ್ಣ ಅವ್ರು ಕರಿತಾ ಇದ್ದಾರೆ. ಯಾಕೆ ನನ್ನ ಲೆಟ್ರ್ 2 ಲೆಟ್ರ್ ಅವ್ರ ಕೈಯಲ್ಲಿ ಕೊಟ್ಬಿಟ್ಟಿದ್ದೆ. ನಾನು ಅಣ್ಣವ್ರ ಹತ್ರ ಹೋದೆ. ಬನ್ನಿ ಅವ್ರ ಪಕ್ಕದಲ್ಲಿ ಒಂದು ಚೇರ್ ಇತ್ತು. ಬನ್ನಿ ಕೂತ್ಕೊಬನ್ನಿ ಅಂತ ಕರೆದ್ರು. ಅವ್ರ ಪಕ್ಕದಲ್ಲೇ ಕೂತ್ಕೊಂಡು ಅಣ್ಣಾರು ನಾನು ಗೋಕಾಕಿಂದ ಬಂದಿದ್ದೀನಿ, ಮತ್ತು ಇದು ಗೋಕಾಕ್ ಕರೆದಂಟು ಅಂತ ಅವ್ರ ಕೈಯಲ್ಲಿ ಕೊಟ್ಟೆ. ಅದನ್ನು ಕಂಪ್ಲೀಟಾಗಿ ಓದಿದ್ರು. ಅದರಲ್ಲಿ ಬರೆದಂಥ ಅಲ್ಲ, ನಾನು ಗೋಕಾಕ್ ಕರೆದಂಟು ಕೊಟ್ಟಿದ್ದನ್ನು. ನಮ್ಮಲ್ಲಿ ತುಪ್ಪದಲ್ಲಿ ತಯಾರಿಸಿದ ಪ್ರಸಿದ್ಧ ಕರೆದಂಟು, ಲಡ್ಕಿ ಲಾಡು ಯೋಗ್ಯ ದರದಲ್ಲಿ ಸಿಗುತ್ತವೆ, ದುಂಡಪ್ಪ, ಹಾಲಪ್ಪ, ಹಲಬು, ಕಲಬುರ್ಗಿ, ಗೋಕಾಕ್ ಎಲ್ಲ ಓದಿದ್ರು. ಇವರೇನಾ ಫೇಮಸ್ಸು ಅಂತ ಕೇಳಿದ್ರು. ಹೌದು ಅಣ್ಣ, 1937ರಿಂದ ಕರೆದಂಟು ಮಾಡ್ತಾಯಿದ್ದಾರೆ ಇವರು. ನೀವು ಗೋಕಾಕ್ ಚಳವಳಿಗೆ ಬಂದಿದ್ದೀರಿ ನಮ್ಮಲ್ಲಿ? ಹೌದು ಬಂದಿದ್ದೆ. ಅವ್ರ ಜೊತೆಯಲ್ಲಿದ್ದಾರೆಲ್ಲ ಹೇಳಿದರು, ಇವು ಗೋಕಾಕ್ ಕರೆದಂಟು ಭಾಳ ಫೇಮಸ್ಸು, ನಾನು ಹೋಗಿದ್ದೆ ಅಂಥೇಳಿ. ಅದನ್ನೆಲ್ಲ ಜ್ಞಾಪಕ ಮಾಡಿಕೊಂಡು, ಗೋಕಾಕ್ ಚಳವಳಿದೆಲ್ಲ ಜ್ಞಾಪಕ ಮಾಡಿಕೊಂಡು ನಮ್ಮ ಜೊತೆ. ಆಮೇಲೆ ಆ ಕರೆದಂಟು ಬಾಕ್ಸನ್ನು ಅವರೇ ಓಪನ್ ಮಾಡಿದರು. ಅಣ್ಣ ನಾನೇ ತಿನ್ನಿಸ್ತೀನಿ. ಓ ತಿನ್ನಿಸಿ ಕರೆದಂಟು. ನಾನು ಹೀಗೆ ಕೂತಿದ್ಲು, ಪಕ್ಕದಲ್ಲೇ ಕೂತಿದ್ರು. ಕರೆದಂಟು ತಿನ್ನಿಸಿದೆ. ಫೋಟೋ ಹೊಡಿಯಪ್ಪ. ಯಾರೂ ಫೋಟೋಗ್ರಾಫರ್ಸ್ ಇಲ್ಲ. ನಾನು ಫೋಟೋಗ್ರಾಫರ್ ಸಿಗೋದಿಲ್ಲ ಅಂತ ತಿಳ್ಕೊಂಡು ನಮ್ಮದೊಂದು ವ್ಯವಸ್ಥೆ ಏನು ಮಾಡ್ಕೊಂಡಿದ್ವಿ ಅಂದರೆ, ನಮ್ಮದೇ ಒಂದು ಕೊಡ್ಯಾಕ್ ಕ್ಯಾಮ್ರಾ. ಆಗಿನ ಕಾಲಕ್ಕೆ ಕೊಡ್ಯಾಕ್ ಒಂದು ಕ್ಯಾಮ್ರಾ, ಅದು ಈ ಥರ ತಿರುಗಿಸೋದು ಒಂದು ನೆಗೆಟಿವ್ಸು. ಆ ಕ್ಯಾಮ್ರಾ ತೊಗೊಂಡಿದ್ವಿ. ಪುಟ್ಟಣ್ಣ ಕಣಗಾಲ್ ಅವ್ರ ಮಗ ಬಂದಿದ್ದರು. ಅವ್ರ ಕೈಯ ಕ್ಯಾಮ್ರಾ ಕೊಟ್ಟೆ. ಸರ್ ಮಗ ಯಾರೋ ಅವರು ಹೇಳಿದ್ರು ನನಗೆ, ಅವ್ರ ಮಗ ಅಂತೇಳಿ. ಸುಮಾರು ಫೋಟೋ ಹೊಡ್ಕೊಂಡ್ವಿ. ನಾ ತಿನ್ನಿಸಿದ ತಕ್ಷಣ ಅವ್ರಿಗೆ ಗೊತ್ತು ನನ್ನಿಂದ ಇವ್ರು ಅಪೇಕ್ಷೆ ಮಾಡ್ತಿರ್ತಾರೆ ಅಂತೇಳಿ. ಅವರು ತೊಗೊಂಡ್ರು, ನನಗೂ ಕರೆದಂಟು ತಿನ್ನಿಸಿದ್ರು. ಆಮೇಲೆ ಆಲ್ಬಮ್ ಕೊಟ್ಟೆ. ಎಲ್ಲ ಆಲ್ಬಮ್ ನೋಡಿದರು. ನೋಡಿ ನನ್ನ ಬಗ್ಗೆ, ನನ್ನ ಮಕ್ಕಳ ಬಗ್ಗೆ ಎಷ್ಟೊಂದು ಸ್ಟಿಲ್ಸ್ ಕಲೆಕ್ಟ್ ಮಾಡಿದ್ದಾರೆ ಅಂತೇಳಿ ಅಲ್ಲಿದ್ದವ್ರ ಮಂದಿ ಎಲ್ಲ ಖುಷಿಯಿಂದ ಎಲ್ಲ ಫೋಟೋಸ್ ನೋಡಿದರು. ಪ್ರತಿ ಆಲ್ಬಮ್ ಎಲ್ಲ ನೋಡಿದರು. ನಾನು ಹೇಳಿದೆ, ಆ ಪಕ್ಕದಲ್ಲೇ ಕೂತಿದ್ದೆ, ಇದು ಧ್ರುವತಾರೆ ಅಣ್ಣ ಕಂಠೀರವ ಸ್ಟುಡಿಯೋದಲ್ಲಿ, ಇದು ಚಾಮುಂಡೇಶ್ವರಿ ಸ್ಟುಡಿಯೋ ಅಣ್ಣ ಎಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊತ ಹೋದೆ. ಎಲ್ಲ ಫೋಟೋಸ್ ನೋಡಿದರು. ಆಮೇಲೆ ಅವ್ರ ಜೊತೆಯಲ್ಲಿದ್ದವ್ರು, ಆಯ್ತಲ್ರಿ ಫೋಟೋ ತೆಗ್ಸ್ಕೊಂಡ್ರಿ, ಕರೆದಂಟು ತಿನ್ಸಿರಿ, ನಡೀರಿ. ನಾನು ಹೊರಗಡೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅಷ್ಟರಲ್ಲಿ ಅಣ್ಣವ್ರು ನಾನು ಕಾಫಿ ತರಿಸ್ಕೊಟ್ರು. ಅಷ್ಟರಲ್ಲಿ ಕಾಫಿ ಬಂದಿತ್ತು. ಕಾಫಿ ಕುಡಿದೆ, ಫೋಟೋ ತೆಗೆಸ್ಕೊಂಡೆ, ಕರೆದಂಟು ಆಯ್ತು. ನಾನು ಹೊರಗೆ ಕಳಿಸ್ಲಿಕ್ಕೆ ಪ್ರಾರಂಭ ಮಾಡಿದರು. ಅವಾಗ ನಿಮ್ಗೆ ಹೇಳ್ತೀನಿ ರಾಘವರೇ, ಅವ್ರ ಜೊತೆ ಮಾತಾಡ್ಕೋತ ನಾನು ತೊಡೆ ಬಡ್ದಿದ್ದಾರೆ ಅಣ್ಣವ್ರು ಬಲಗಡೆ ಕೂತೆ. ಇರಿ ಯಾಕೆ ಅವ್ರಿಗೆ ಅವಸರ ಮಾಡ್ತೀರಿ, ಅವ್ರು ಬೆಳಗಾಂದಿಂದ ಬಂದಿದ್ದಾರೆ, ನಾನು ಶೂಟಿಂಗ್ ನೋಡಲಿ. ಅವರು ಅಪ್ಪಾಜಿ ಬಾಯಿಲಿ, ಇವ್ರನ್ನ ಒಳಗಡೆ ಕರ್ಕೊಂಡೋಗಿ ಚೇರ್ ಹಾಕ್ಸು, ಕೂಡಿಸು, ಶೂಟಿಂಗ್ ನೋಡಿದ್ರು ಅಂತ ಒಬ್ರನ್ನ ಕರೆದು ಹೇಳಿದರು. ಸಾರ್ಥಕ ಆಯ್ತು ಅಣ್ಣ, ಇವತ್ತಿಗೆ ನನ್ನ ಜನ್ಮ ಸಾರ್ಥಕ ಆಯ್ತು ಅಂತೇಳಿ ನಾನು ಒಳಗಡೆ ಕರ್ಕೊಂಡೋಗಿ ಚೇರ್ ಹಾಕಿ ಕೂಡಿಸಿದ್ರು. ಈ ಥರ ಚೇರ್ ಹಾಕಿ ಶೂಟಿಂಗ್ ನೋಡ್ಕೊತ ಕೂತೀನಿ. ಒಬ್ಬ ಅಭಿಮಾನಿನ ಇಲ್ಲ, ಯಾರೋ ಒಬ್ರು ಬಂದ ಅಂದ್ರೆ ಅವನ್ನ ಬೇಗ ಹೋಗ್ಲಿ, ಅವ್ನ ಫೋಟೋ. ಅಯ್ಯೋ, ಇಂಥ ನಾನು ಅನುಭವಿಸಿದ್ದು, ಸ್ವತಃ ನಾನು ಅನುಭವಿಸಿದ್ದು, ಯಾರೂ ಹೇಳಿದ್ದು ಕೇಳಿದ್ದು ಅಲ್ಲ. ಕಣ್ಣಾರೆ ನಾನು ಅನುಭವಿಸಿದ್ದು, ನನ್ನ ಪ್ರತ್ಯಕ್ಷ ಕಂಡ ಅನುಭವ ಇದು. ನಾನು ಅಲ್ಲಿ ಶೂಟಿಂಗ್ ನೋಡ್ಕೊತ ಕೂತಿರ್ಬೇಕಾದ್ರೆ ಅಪ್ಪು ಅವ್ರು ಬಂದರು. ನಾನು ನೋಡಿದ ತಕ್ಷಣ ಬಂದರು. ಆಯ್ತಾ ಅಪ್ಪಾಜಿ ಅವ್ರು ನೋಡಿದ್ರಾ ಅಂತಂದು. ಆಯಿತು ಅಣ್ಣ, ಅದು ತುಂಬ ಥ್ಯಾಂಕ್ಸ್ ಪಾಪು ಅವರೇ, ನಿಮಗೆ ದೇಶಪಾಂಡೆ ಅವ್ರ ಪರಿಚಯನಾ ಅಂತಂದರು.